Hello dear students, please welcome back to my YouTube channel Radar English. Dear students, in the last video valuation of balance sheet ಅಂದರೆ 10 ಮಾರ್ಕ್ಸ್ಗೆ ಏನೇನು ಪ್ರಾಬ್ಲಮ್ ಇರ್ತದೆ ಅದರಲ್ಲಿ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ 4 ಸ್ಟೆಪ್ಸಲ್ಲಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದರೆ ಈ ಜನರಲ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿನಲ್ಲೇ ರೆವಿನ್ಯೂ ಅಕೌಂಟ್ ಪ್ರಿಪ್ರೇಷನ್ ಮಾಡೋದು ಹೇಗೆ, ಈ ರೆವಿನ್ಯೂ ಅಕೌಂಟನ್ನು ಪ್ರಿಪ್ರೇಷನ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಶೆಡ್ಯೂಲ್ ನಂಬರ್ 1, 2, 3, 4 4 ಶೆಡ್ಯೂಲು ಅದ್ರ ಪ್ರಫಾರ್ಮೆ ಹೇಗಿರುತ್ತೆ ಮತ್ತು ಪ್ರಾಬ್ಲಮ್ಸ್ ಯಾವ ರೀತಿ ಕೇಳ್ತಾರೆ ಮತ್ತು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳಿದರು ಇದಿಷ್ಟನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿ 10 ಮಾರ್ಕ್ಸಿಗೆ ಕೇಳ್ಬೋದಾಗಿರ್ತಕ್ಕಂಥ ಮತ್ತೊಂದು ಈ ರೆವಿನ್ಯೂ ಅಕೌಂಟು. ನಿಮಗೆ ರೆವಿನ್ಯೂ ಅಕೌಂಟ್ ಯಾವುದರಿಂದ ಅಂದರೆ ಲೈಫ್ ಇನ್ಶೂರೆನ್ಸ್ ಕಂಪನಿಯಿಂದ ರೆವಿನ್ಯೂ ಅಕೌಂಟನ್ನು ಕೇಳುತ್ತಾರೆ, ಬಹಳಷ್ಟು ಇಂಪಾರ್ಟೆಂಟ್ ಇರೋವಂಥದ್ದು. ಹಾಗಾದರೆ ಏನು ಪ್ರಫಾರ್ಮ ಇದೆ ಅಂತ ನೋಡಿದ್ರೆ ಪರ್ಟಿಕ್ಯುಲರ್ ಶೆಡ್ಯೂಲ್ ಮತ್ತು ಅಮೌಂಟ್ ಇವಿಷ್ಟನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ರೆವಿನ್ಯೂ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಯಾವ ಇಯರ್ ಕೊಟ್ಟಿರ್ತಾರೋ ಆ ಇಯರನ್ನು ಹಾಕ್ಕೊಳ್ಳಿ. ನಿಮಗೆ 4 ಶೆಡ್ಯೂಲ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, 10 ಮಾರ್ಕ್ಸಿಗೆ 4 ಶೆಡ್ಯೂಲ್ಸು. ಸೊ ಆ ಶೆಡ್ಯೂಲ್ಸ್ ಒಳಗಡೆಗೆ ನೋಡಿ, ಆ ಶೆಡ್ಯೂಲ್ಸನ್ನು ಯೂಸ್ ಮಾಡಿಕೊಂಡು ಈ ರೆವಿನ್ಯೂ ಅಕೌಂಟನ್ನು ಹೆಂಗೆ ಪ್ರಿಪೇರ್ ಮಾಡ್ತೀರಂತ ನೋಡೋದಾದರೆ ಪರ್ಟಿಕ್ಯುಲರ್ ಶೆಡ್ಯೂಲ್ಸ್ ಮತ್ತು ಅಮೌಂಟ್ ಕೊಟ್ಟಿದ್ದೀರಾ. ಸೊ ಪರ್ಟಿಕ್ಯುಲರ್ಸಲ್ಲಿ ಫಸ್ಟ್ ಇನ್ಕಮ್ ಬರೀತೀರಾ. ಇನ್ಕಮ್ ಅಂದರೆ ಏನಪ್ಪ ಅಂದರೆ ಶೆಡ್ಯೂಲ್ ನಂಬರ್ 1 4 ಶೆಡ್ಯೂಲ್ ಬರೋದು. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಅರ್ನ್ಡ್, ಶೆಡ್ಯೂಲ್ ನಂಬರ್ 2 ಕಮಿಷನ್ ಪೇಯ್ಡ್, ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಅಂತೇಳಿ 4 ಪಿಕೋಬ್ ನೆನ್ಪಿಟ್ಕೊಂಡ್ರೆ ಆಯ್ತು. ನೋಡಿ PCOB ಪಿಕೋಬ್, ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಪಿಕೋಬ್ ನೆನ್ಪಿಟ್ಕೊಂಡ್ರೆ ಆಯಿತು. ಪ್ರೀಮಿಯಮ್, ಕಮಿಷನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಬೆನಿಫಿಟ್ಸ್ ಪೇಯ್ಡ್. ಫಸ್ಟು ಟೋಟಲ್ ಹೇಗೆ ಏನು ಮಾಡ್ಕೊಳ್ತೀರ ಅಂದರೆ ಪ್ರೀಮಿಯಮ್ ಮತ್ತು ಎನಿ ಅದರ್ ಇನ್ಕಮ್ಸ್ ರಿಸೀವ್ಡ್. ಓಕೆನಾ, ಪ್ರೀಮಿಯಮ್ ಬರ್ಕೊಂಡು ಬೇರೆ ಏನಾದರೂ ಇನ್ಕಮ್ಗಳು ಬಂತಂದರೆ ನೀವು ಅದನ್ನು ಹಾಕ್ತೀರಾ. ಇಲ್ಲಿ ಪ್ರೀಮಿಯಮ್ ಶೆಡ್ಯೂಲ್ ನಂಬರ್ 1 ಮಾಡಿಕೊಂಡು ಬಂದಿರೋ ಅಮೌಂಟನ್ನು ಇಲ್ಲಿ ಕಾಲಮಲ್ಲಿ ಹಾಕ್ಕೊಳ್ತೀರಾ. ನೆಕ್ಸ್ಟು ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಆ್ಯಂಡ್ ರೆಂಟ್ ಒಂದು ಇನ್ಕಮನ್ನು ಕೊಟ್ಟಿದ್ದೀನಿ, ಇನ್ಕಮನ್ನು ಕೊಟ್ಟಿದ್ದರೆ ಹಾಕ್ರಿ. ಕನ್ಸಿಡ್ರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ ಯಾವಾಗಲೂ ಕೂಡ ಇನ್ಕಮ್ ಆಗುತ್ತೆ, ಹಂಗಾಗಿ ಅದನ್ನು ಕೂಡ ಇಲ್ಲಿ ತೊಗೊಂಡು ಹಾಕ್ಕೊಳ್ಳಿ. ಯಾಕೆ ಇನ್ಕಮ್ ಆಗುತ್ತೆ ಏನು ಎತ್ತ ಹೇಳಲಿಕ್ಕೆ ಸಾಕಷ್ಟು ಸಮಯ ಇಲ್ದಿರೋದ್ರಿಂದ ಆ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಕನ್ಸಿಡ್ರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ ಅಂದರೆ ಇನ್ಕಮ್ ಆಗಿರುತ್ತೆ, ಅದನ್ನ ಹಾಕ್ಕೊಳ್ಳಿ. ಇದನ್ನು ಬಿಟ್ಟರೆ ಬೇರೆ ಇನ್ಕಮ್ ಬರಲ್ವಾ? ಎಸ್, ಇದನ್ನು ಬಿಟ್ಟರೆ ಬೇರೆ ಇನ್ಕಮ್ ಬಂದರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಬಂದಿರ್ಬೋದು. ಆರ್ಎಲ್ಸ್ ಎನಿ ಇನ್ಕಮ್ ರಿಸೀವ್ಡ್ ಅಂತ ಏನಾದರೂ ಬಂದಿರ್ಬೋದು. ಎನಿಥಿಂಗ್ ರಿಸೀವ್ಡ್ ಇನ್ಕಮ್ ಅಂತ ಏನಾದರೂ ಅನಿಸಿದರೆ ಆ ಎಲ್ಲ ಇನ್ಕಮ್ಸನ್ನು ಏನು ಮಾಡ್ತಾರೆ, ಈ ಪ್ರೀಮಿಯಮ್ ಅಂಡರಲ್ಲಿ, ಪ್ರೀಮಿಯಮ್ ಇದೆಯಲ್ಲ ಈ ಪ್ರೀಮಿಯಮ್ ಅಂಡರಲ್ಲಿ ಆ 3 ಐಟಮ್ಸ್ ಯಾವ್ಯಾವ ಐಟಮ್ಸ್ ಇದೆ ಎಲ್ಲ ಹಾಕ್ಕೊಂಡು ಔಟ್ರ್ ಕಾಲಮ್ ಮಾಡ್ಕೊಳ್ಳಿ. ಬಂದಿರೋ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಏನು ಅಮೌಂಟ್ ಬರುತ್ತಲ್ಲ ಅದನ್ನು ನೀವು ಟೋಟಲ್ ಅಂತೇಳ್ಬಿಟ್ಟು ಹೇಳಿ. ಸೊ ಇದು ಟೋಟಲ್ ಅಂತೇಳ್ಬಿಟ್ಟು ಹೇಳಿ, ಆ ಟೋಟಲನ್ನು ಬರೀತೀರಾ. ಓಕೆ, ಇನ್ಕಮ್ ಏನೋ ಆಯಿತು. ನೆಕ್ಸ್ಟು ಎಕ್ಸ್ಪೆನ್ಸಸ್ಗಳು. ಸೊ ಎಕ್ಸ್ಪೆನ್ಸಸ್ ಬಂದಾಗ 3 ಏನು ಬರುತ್ತೆ ಶೆಡ್ಯೂಲ್ಸ್ ಬರುತ್ತದೆ. ಕಮಿಷನ್, ಆಪರೇಟಿಂಗ್ ಎಕ್ಸ್ಪೆನ್ಸ್, ಬೆನಿಫಿಟ್ಸ್ ಪೇಡ್ 2, 3, 4. ಕಮಿಷನ್ 2, ಆಪರೇಟಿಂಗ್ ಎಕ್ಸ್ಪೆನ್ಸಸ್ 3, ಬೆನಿಫಿಟ್ಸ್ ಪೇಡ್ 4 ಅಂತ ಬರ್ತದೆ. ಅದಿಷ್ಟನ್ನು ಇಲ್ಲಿ ಹಾಕ್ಕೊಳ್ಳಿ. ಪ್ರೀಮಿಯಮ್ ಒಳಗೆ ಏನೇನು ಬರುತ್ತೆ ಅಂತೇಳ್ಬಿಟ್ಟು ಲಾಸ್ಟ್ 5 ಮಾರ್ಕ್ಸ್ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಅದು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕಮಿಷನಿಂದು ಹೇಳಿದ್ದೀನಿ, ಅದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಏನಾದರೂ ಎಕ್ಸ್ಪೆನ್ಸಸ್ ಇತ್ತಂದರೆ ಡೈರೆಕ್ಟರ್ಸ್ ಫೀಸ್ ಅಂತ ಬಂದಿರುತ್ತೆ. ಉದಾಹರಣೆ ಹೇಳ್ತಾ ಇದ್ದೀನಿ, ಡೈರೆಕ್ಟರ್ಸ್ ಫೀಸ್ ಆಗಿರ್ಬೋದು ಅಥವಾ ರೆಂಟ್ ಪೇಡ್ ಆಗಿರ್ಬೋದು, ಸ್ಯಾಲ್ರಿ ಟು ಸ್ಟಾಫ್ ಪೇಮೆಂಟು ಆದರೂ ಕೂಡ ಆಗಿರ್ಬೋದು. ಈ ಥರ ಎಕ್ಸ್ಪೆನ್ಸಸ್ಗಳು ಬಂದರೆ ಡಿಪ್ರಿಸಿಯೇಷನ್ ಆದರೂ ಬಂದಿರ್ಬೋದು. ಇವೆಲ್ಲ ಎಕ್ಸ್ಪೆನ್ಸಸ್ಗಳು ಬಂತು ಅಂದರೆ ಅದನ್ನ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಬೆನಿಫಿಟ್ಸ್ ಪೇಯ್ಡ್ ಅಂತಂದರೆ ಯಾರು ಇನ್ಶೂರೆನ್ಸ್ ಹೋಲ್ಡರ್ಸ್ ಇರ್ತಾರಲ್ಲ ಅವರಿಗೆ ಕೊಟ್ಟಿರ್ತಕ್ಕಂಥ ಅಮೌಂಟು. ಬೆನಿಫಿಟ್ಸ್ ಪೇಯ್ಡ್ ಅಂದರೆ ಕ್ಲೈಮ್ಸ್ ಪೇಯ್ಡ್ ಇರ್ಬೋದು, ಸರೆಂಡರ್ಸ್ ಆಗಿರ್ಬೋದು, ಆ್ಯನಿಟೀಸ್ ಆಗಿರ್ಬೋದು. ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಬೆನಿಫಿಟ್ಸ್ ಪೇಯ್ಡಲ್ಲಿ ಏನು ಬರುತ್ತೆ, ಬೆನಿಫಿಟ್ಸ್ ಪೇಯ್ಡ್ ಅಂತಂದರೆ ಇದರೊಳಗೆ ನಮಗೆ ನೀವು 5 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವೇ ಐಟಮ್ಸ್ ಏನು, ಆ್ಯನಿಟೀಸ್ ಪೇಮೆಂಟ್ ಇರ್ತದೆ, ಕ್ಲೈಮ್ಸ್ ಪೇಮೆಂಟ್ ಇರ್ತದೆ, ಆ್ಯನಿಟೀಸ್ ಪೇಮೆಂಟ್ ಆಗಿರ್ಬೋದು, ಕ್ಲೈಮ್ಸ್ ಪೇಮೆಂಟ್ ಆದರೂ ಆಗಿರ್ಬೋದು, ಸರೆಂಡರ್ಸ್ ಆಗಿರ್ಬೋದು ಮತ್ತು ಬೋನಸ್ ಆದರೂ ಆಗಿರ್ಬೋದು. ಇವೆಲ್ಲ ಎಕ್ಸ್ಪೆನ್ಸಸ್ಗಳು, ಆ ಎಕ್ಸ್ಪೆನ್ಸಸ್ಸನ್ನು ಇಲ್ಲ ಹಾಕ್ತೀರಾ. ಕ್ಲೈಮ್ಸ್ ರಿಕವರ್ಡ್ ಅಂಡರ್ ರೀ ಇನ್ಶೂರೆನ್ಸ್ ಬಂದರೆ ಶೆಡ್ಯೂಲ್ ನಂಬರ್ 4 ಮೈನಸ್ ಮಾಡೋದನ್ನು 5 ಮಾರ್ಕ್ಸಲ್ಲಿ ಹೇಳಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ಓಕೆ, ಶೆಡ್ಯೂಲ್ ನಂಬರ್ 2, 3, 4 ಹಾಕ್ಕೊಳ್ತೀರಾ. ಇದಿಷ್ಟನ್ನು ಕೂಡ ಟೋಟಲ್ ಮಾಡಿ ಅದಕ್ಕೊಂದು ಹೆಸರು ಕೊಡೋಣ, ಏನಂತ ಟೋಟಲ್ ಬಿ ಅಂತೇಳ್ಬಿಟ್ಟು ಹೆಸರು ಕೊಡೋಣ. ಈಗ ಈ ಟೋಟಲ್ ಎ ಮತ್ತು ಟೋಟಲ್ ಬಿ ಮೈನಸ್ ಮಾಡಿದಾಗ ನಮಗೆ ಸರ್ಪ್ಲಸ್ ಅಥವಾ ಡೆಫಿಸಿಟ್ ಸಿಗುತ್ತೆ. ಈಗ ಟೋಟಲ್ ಎ 1 ಲ್ಯಾಕ್ ಇದೆ, ಟೋಟಲ್ ಬಿ 50,000 ಇದೆ. ಸೊ 1 ಲ್ಯಾಕ್ ಮೈನಸ್ 50,000 ಈಸ್ ಈಕ್ವಲ್ ಟು 50,000 ಬಂತು, ಸರ್ಪ್ಲಸ್ ಆಯಿತು. ಒಂದು ವೇಳೆ ಟೋಟಲ್ ಎ 50,000 ಇದೆ, ಟೋಟಲ್ ಬಿ 60,000 ಇದೆ. ಸೊ 50,000 ಮೈನಸ್ 60,000 ಅಂದರೆ ಮೈನಸ್ ಬ್ಯಾಲೆನ್ಸ್ ಬರುತ್ತೆ, ಅದನ್ನ ಡೆಫಿಸಿಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಹಂಗಾಗಿ ಇದನ್ನ ಸರ್ಪ್ಲಸ್ ಆರ್ ಡೆಫಿಸಿಟ್ ಅಂತ ಹೇಳಿ. ನೆಕ್ಸ್ಟ್ ಏನು ಮಾಡ್ತೀರಾ, ಈ ಸರ್ಪ್ಲಸ್ ಏನು ಫೈಂಡ್ ಔಟ್ ಮಾಡಿರ್ತೀರಲ್ಲ
ಅದರಲ್ಲಿ ಲೆಸ್ ಅಪ್ರೋಪ್ರಿಯೇಷನ್ 2 ಐಟಮ್ಸನ್ನು ಮೈನಸ್ ಮಾಡಬೇಕಾಗುತ್ತೆ. ಒಂದು ವೇಳೆ ಕೊಟ್ಟಿದ್ರೆ ಡಿವಿಡೆಂಡ್ ಪೇಯ್ಡ್ ಎಷ್ಟು ಡಿವಿಡೆಂಡ್ ಕೊಟ್ಟಿರ್ತಾರೋ ಅದನ್ನು, ಮತ್ತು ಜನರಲ್ ರಿಸರ್ವ್ ಏನಾದರೂ ಕೊಟ್ಟಿದ್ದರೆ ಅದನ್ನೊಂದು ಮೈನಸ್ ಮಾಡಿ. ಈಗ ಉದಾಹರಣೆ ಇದು 1 ಲಕ್ಷ ರೂಪಾಯಿ ಇರುತ್ತೆ, ಡಿವಿಡೆಂಡ್ ಪೇಯ್ಡ್ ಒಂದು 10,000 ಕೊಟ್ಟಿರ್ತಾರೆ, ಜನರಲ್ ರಿಸರ್ವ್ ಒಂದು 10,000 ಕೊಟ್ಟಿರ್ತಾರೆ. 1 ಲಕ್ಷದಲ್ಲಿ ಈ 10,000 ಪ್ಲಸ್ 10,000 20,000 ಅಂದರೆ 1 ಲ್ಯಾಕಲ್ಲಿ 20,000 ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ, ಅದು ಫೈನಲ್ ಅಮೌಂಟ್. ಅದನ್ನು ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತೇಳ್ಬಿಟ್ಟು ನೀವು ಹೇಳಬೇಕಾಗ್ತದೆ. ಓಕೆನಾ, ಇದನ್ನೊಂದು ಸ್ಕ್ರೀನ್ ಶಾಟ್ ಮಾಡಿಕೊಂಡು ಬರ್ಕೊಳ್ಳಿ, ಭಾಳಷ್ಟು ಇಂಪಾರ್ಟೆಂಟು. ಓಕೆ, ಇದ್ರ ಮೇಲೆ ಪ್ರಾಬ್ಲಮ್ ಹೆಂಗಿರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ ಇದ್ರ ಮೇಲೆ. ಸೊ ಇಲ್ಲಿ ನಮಗೇನೇನು ಕೊಟ್ಟಿದ್ದಾರೆ ಇಲ್ಲಿ ನೋಡೋದಾದರೆ, ಅಟ್ ದ ವ್ಯಾಲ್ಯೂಯೇಷನ್ ನೋಡಿ, ಅಟ್ ದ ವ್ಯಾಲ್ಯೂಯೇಷನ್ ಆನ್ 31/12/2014 ಆಫ್ ನಾಯಕ್ LIC ಕಂಪನಿ, ದ ಆ್ಯಕ್ಚುರಿ ಸರ್ಟಿಫಿಕೇಟ್ ಡಿಸ್ಕೌಂಟ್ ಆ್ಯಂಡ್ ನೆಟ್ ಲಯಬಿಲಿಟಿ ಆನ್ ಪಾಲಿಸೀಸ್ ಆ್ಯಂಡ್ ಆ್ಯನಿಟೀಸ್ ಅಟ್ 15 lakh ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೆಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, 15 lakh ನೆಟ್ ಲಯಬಿಲಿಟಿ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ವರ್ ರೆವಿನ್ಯೂ ಐಟಮ್ಸ್ ಫಾರ್ ದ ಇಯರ್ 2014 ಅಂತ ಕೊಟ್ಟಿದ್ದಾರೆ ಅಲ್ವಾ. ಈಗ ನೆಟ್ ಲಯಬಿಲಿಟಿ ಎಷ್ಟಿದೆ, 15 lakh ನೆಟ್ ಲಯಬಿಲಿಟಿ ಮಾತ್ರ ಕೊಟ್ಟಿದ್ದಾರೆ. ಏನು ಕೊಡಿ, ಈ ನೆಟ್ ಲಯಬಿಲಿಟಿ ಬಿಟ್ಬಿಡಿ, ನಾವು ಶೆಡ್ಯೂಲ್ಸ್ ಒಳಗೆ ನೆಟ್ ಲಯಬಿಲಿಟಿ ಆಗಲಿ ಲೈಫ್ ಇನ್ಶೂರೆನ್ಸ್ ಫಂಡ್ ಆಗಲಿ ತೊಗೊಳ್ಳಲ್ಲ, ಹೌದಲ್ವಾ. ಓಕೆ, ಶೆಡ್ಯೂಲ್ ನಂಬರ್ 1, 2, 3, 4 ರೆಡಿ ಆಗ್ಬೇಕು ನಮಗೆ. 1 ಪ್ರೀಮಿಯಂ ಪಿಕೋಬ್ ಅಲ್ವಾ, ಪಿಕೋಬ್ ನೆನ್ಪಿಟ್ಕೋಬೇಕು ನಾವುಗಳು, ಹೌದಲ್ವಾ. ಸೊ ಏನಿದು ಪ್ರೀಮಿಯಂ ಅರ್ನ್ಡು, ಕಮಿಷನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಬೆನಿಫಿಟ್ಸ್ ಪೇಯ್ಡ್ ಅಲ್ವಾ. ಫೈನ್, ಯಾವ್ಯಾವ ಐಟಮ್ಸ್ಗಳು ಯಾವ್ಯಾವ ಶೆಡ್ಯೂಲ್ಗೆ ಹೋಗ್ತವೆ ಅಂತ ನೋಡೋಣ. ಫಸ್ಟ್ ಬೋನಸ್ ಇನ್ ಕ್ಯಾಶ್ ಅಂತಂದರೆ ಶೆಡ್ಯೂಲ್ ನಂಬರ್ 4ಗೆ ಹೋಗುತ್ತೆ, ಹೌದು ತಾನೆ. ಶೆಡ್ಯೂಲ್ ನಂಬರ್ 4 ಹೋಗುತ್ತೆ ಬೋನಸ್ ಇನ್ ಕ್ಯಾಶ್. ಯಾಕಂತಂದರೆ ಅದು ಬೆನಿಫಿಟ್ಸ್ ಪೇಯ್ಡ್. ಬೋನಸ್ ಇನ್ ರಿಡಮ್ಷನ್ ಆಫ್ ಪ್ರೀಮಿಯಂ ಅಂದರೆ ಅಂದರೆ ಅದು ಕೂಡ ಶೆಡ್ಯೂಲ್ ನಂಬರ್ 4ಗೆ ಹೋಗೋಂಥದ್ದು, ಅದು ಬೋನಸ್ ಕೊಟ್ಟಿದ್ದೀರಿ, ಇದು ಕ್ಯಾಶ್ ಕೊಟ್ಟಿದ್ದೀರಾ, ಇದು ಪ್ರೀಮಿಯಮಲ್ಲಿ ಮುರ್ಕೊಳ್ತೀವಿ ಅಂತೇಳಿ, ಬಟ್ ಅವ್ನಿಗೆ ಪೇಮೆಂಟ್ ಮಾಡಬೇಕು. ಸೊ ಇದು ಕೂಡ 4 ಹೋಗುತ್ತೆ. ಸರೆಂಡರ್ ಅಂದರೂ ಕೂಡ 4 ಹೋಗುತ್ತೆ, ಯಾಕಂದರೆ 4ಅಲ್ಲಿ ಸರೆಂಡರ್ ಆಗಲಿ, ಬೋನಸ್ ಆಗಲಿ ಅಥವಾ ಕ್ಲೈಮ್ಸ್ ಆಗಲಿ ಇವೆಲ್ಲ ಅಲ್ಲಿಗೆ ಹೋಗೋದು ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಪ್ರೀಮಿಯಂ ಅಂದರೆ 1, ಕ್ಲೈಮ್ಸ್ ಇದೆ, ಕ್ಲೈಮ್ಸ್ ಅಂದರೆ ಮತ್ತೆ 4 ಬಂತು, 4ಅಲ್ಲಿ ಟಾಪಿಗೆ ಹಾಕ್ತೀರಲ್ವಾ. ಫೈನ್. ನೆಕ್ಸ್ಟು ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ನೆಟ್ ಅಂತಂದರೆ ಇದೇನಾಗುತ್ತೆ, ಇದು ಇನ್ಕಮ್ ತಾನೇ ಇದು. ಸೊ ಇದು ಇನ್ಕಮ್ಮು. ಸೊ ಅಂದರೆ ಎಲ್ಲಿಗೆ ಹೋಗುತ್ತೆ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರೆವಿನ್ಯೂ ಅಕೌಂಟಿಗೆ ನೇರವಾಗಿ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ರೆವಿನ್ಯೂ ಅಕೌಂಟಿಗೆ ಹೋಗುತ್ತೆ. ಕಮಿಷನ್ ಅಂತಂದರೆ ಶೆಡ್ಯೂಲ್ ನಂಬರ್ 2 ಅಲ್ವಾ, 2ಗೆ ಹೋಗುತ್ತೆ. ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ 3, 1, 2, 3ಕ್ಕೆ ಹೋಗುತ್ತೆ. ನೆಕ್ಸ್ಟ್ ಆ್ಯನಿಟೀಸ್ ಅಂತಂದರೆ 4 ಹೋಗುತ್ತೆ. ಆ್ಯನಿಟೀಸ್, ಕ್ಲೈಮ್ಸ್, ಬೋನಸ್, ಸರೆಂಡರ್ ಇವನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಅಲ್ಲಿಗೆ ಹೋಗುತ್ತೆ. ಇದು ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಅಂದರೆ ಇನ್ಕಮ್ ಆಗಿರೋದ್ರಿಂದ ಇನ್ಕಮ್ ನೇರವಾಗಿ ಏನಾಗುತ್ತೆ ನಮಗೆ ಇದನ್ನ ರೆವಿನ್ಯೂ ಅಕೌಂಟಿಗೆ ಹಾಕ್ತೀರಾ. ಫೈನ್. ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಮತ್ತೇನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ನೋಡಿ, ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್, ಇದು ಕೂಡ ರೆವಿನ್ಯೂ ಅಕೌಂಟಲ್ಲಿ ಇನ್ಕಮ್ ಆಗುತ್ತೆ ಅಲ್ವಾ. ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ ರೆವಿನ್ಯೂನಲ್ಲಿ ಇನ್ಕಮ್ ಆಗುತ್ತೆ. ಪ್ರಫಾರ್ಮ ಚೆನ್ನಾಗಿ ನೋಡ್ಕೊಳ್ಳಿ, ಅದರೊಳಗಡೆ ಹೇಳಿದ್ದೀನಿ 3 lakh rupees ಇದೆ. ನೆಕ್ಸ್ಟ್ ಲೈಫ್ ಅಶ್ಯೂರೆನ್ಸ್ ಫಂಡ್ ಇದೆ, ಇದು ಯಾವುದೇ ಶೆಡ್ಯೂಲ್ಸಲ್ಲಿ ಹೋಗಲ್ಲ, ನಿಮಗೆ ಗೊತ್ತಿದೆ, ನಾನು ನಿಮಗೆ ಇದರಲ್ಲಿ ಹೇಳಿದ್ದೀನಿ ನಾನು ಅಲ್ವಾ. ಇದು 20 lakh rupees ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪ್ರಿಪೇರ್ ದ ರೆವಿನ್ಯೂ ಅಕೌಂಟ್ ಕೊಟ್ಟಿದ್ದಾರೆ, ರೆವಿನ್ಯೂ ಅಕೌಂಟ್ ಮಾಡ್ತೀವಿ. ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಒಳಗಡೆಗೆ ಏನು ಬರುತ್ತೆ ಹೇಳಿ, 5 marksಲ್ಲಿ ನೋಡಿದ್ವಲ್ಲ, ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಒಳಗಡೆಗೆ ಅಸೆಟ್ ಸೈಡಲ್ಲಿ ಲೈಫ್ ಅಶ್ಯೂರೆನ್ಸ್ ಫಂಡು, ಲಯಬಿಲಿಟಿ ಸೈಡಲ್ಲಿ ನೆಟ್ ಲಯಬಿಲಿಟಿ. ಸೊ ಅದನ್ನು ಇಲ್ಲಿ ನೆಟ್ ಲಯಬಿಲಿಟಿ 15 lakh ಕೊಟ್ಟಿದ್ದಾರಲ್ವಾ, ಇದು ಲಯಬಿಲಿಟಿ ಸೈಡಿಗೆ ಹೋಗ್ತದೆ ಅಂತೇಳಿ. ಓಕೆ, ಈಗ ನಾವು ಶೆಡ್ಯೂಲ್ಸ್ ನಾವು ನೋಡಿದ್ದೀವಲ್ಲ, ಇವೆಲ್ಲ ನೋಡಿ ಏನು ಹಾಕಿದ್ದೀನೋ ಎಲ್ಲ ಆಯಾ ಶೆಡ್ಯೂಲ್ ಒಳಗಡೆಗೆ ಹಾಕಿದ್ದಾರೆ. ಇಲ್ಲಿ ಪ್ರೀಮಿಯಂ ಅರ್ನ್ಡ್ ಒಳಗಡೆಗೆ ಒಂದೇ ಕೊಟ್ಟಿದ್ದಾರೆ. ಸೊ ಪ್ರೀಮಿಯಂ 12 lakh ಕೊಟ್ಟಿದ್ದಾರೆ ಅಲ್ವಾ, 12 lakh ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಪ್ರೀಮಿಯಂ ನೋಡಿ, ಇಲ್ಲಿ ಪ್ರೀಮಿಯಂ ಕೊಟ್ಟಿದ್ದಾರಲ್ವಾ. ಎಸ್, ಪ್ರೀಮಿಯಂ ನೋಡಿ ಇಲ್ಲಿ ಎಷ್ಟಿದೆ, ಪ್ರೀಮಿಯಂ 12 lakh ಕೊಟ್ಟಿದ್ದಾರೆ, 12 lakh ಒಂದಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 2 ಏನು, ಕಮಿಷನ್ಗೆ ಒಂದೇ ಐಟಮ್ ಇದೆ. ಇಲ್ಲಿ ಕಮಿಷನ್ ಅಂತ ಹೇಳ್ಬಿಟ್ಟಿದೆಯಲ್ಲ, ಒಂದೇ ಐಟಮ್ ಕೊಟ್ಟಿದ್ದಾರೆ ಕಮಿಷನ್ಗೆ, 1, 2, 3 ಅಂದರೆ 30,000 rupees. ಹಾಗಾಗಿ ಕಮಿಷನ್ ನೋಡಿ, ಕಮಿಷನ್ನಿಗೆ 30,000 rupees ಒಂದೇ ಹಾಕಿಬಿಟ್ಟು ಅದನ್ನು ಟೋಟಲ್ ಆಗಿದೆ, ಸರಿನಾ. ನೆಕ್ಸ್ಟು ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ಒಂದೇ, ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಒಂದೇ ಕೊಟ್ಟಿದ್ದಾರೆ, ಅದೊಂದನ್ನೇ 2 lakh ಹಾಕಿ ಅದನ್ನೇ ಟೋಟಲ್ ಮಾಡಿದ್ದೀನಿ. ಇನ್ನು ಬೆನಿಫಿಟ್ಸ್ ಪೇಯ್ಡ್ ಅಂದರೆ ಎಷ್ಟು ಐಟಮ್ಸ್ ಇದೆ ಬೆನಿಫಿಟ್ಸ್ ಪೇಯ್ಡು ನೋಡಿ, ಬೋನಸ್ ಇನ್ ಕ್ಯಾಶ್ 1, ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ 2, ಸರೆಂಡರ್ಸ್ 3 ಮತ್ತು ಕ್ಲೈಮ್ಸ್ 4, ಅದಾದ ನಂತರ ಆ್ಯನಿಟೀಸ್ 5 ಐಟಮ್ಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಹಂಗಾಗಿ ನೋಡಿ, ಬೆನಿಫಿಟ್ಸ್ ಪೇಯ್ಡ್ ಒಳಗಡೆಗೆ 1, 2, 3, 4, 5 ಐಟಮ್ಸನ್ನು ಹಾಕಿ ಅದರ ಟೋಟಲ್ 21,50,000 rupees ಆಯಿತು. ಸೊ ಶೆಡ್ಯೂಲ್ಸನ್ನು ಈ ರೀತಿಯಾಗಿ ಮಾಡ್ತೀರಾ. ನಿಮಗೆಲ್ಲ ಗೊತ್ತಿದೆ, ಇದು ಭಾಳ ಸಿಂಪಲ್ಲಾಗಿದೆ. ಓಕೆ, ಶೆಡ್ಯೂಲ್ಸ್ ಆಯಿತು. ಶೆಡ್ಯೂಲ್ಸ್ ಆದ ತಕ್ಷಣ ನಾವು ಏನು ಮಾಡಬೇಕೀಗ, ರೆವಿನ್ಯೂ ಅಕೌಂಟ್ ಪ್ರಿಪ್ರೇಷನ್ ಮಾಡಬೇಕು. ರೆವಿನ್ಯೂ ಅಕೌಂಟ್ ಪ್ರಫಾರ್ಮ ನೋಡಿದ್ದೀರಾ ಅಲ್ವಾ. ಓಕೆ, ಸೊ ಏನು ಬರುತ್ತೆ ಶೆಡ್ಯೂಲ್ ನಂಬರ್, ಲೈನ್ ಹಾಕಿಲ್ಲ, ನೀವು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ರುಪೀಸ್ ಅಂತ ಹಾಕಿರಿ ಸಾಕು, ನಡೀತದೆ.
ಓಕೆ, ಪ್ರೀಮಿಯಮ್ ಅರ್ನ್ಡ್ ಶೆಡ್ಯೂಲ್ ನಂಬರ್ 1 ಮತ್ತು ಇನ್ಕಮ್ಸ್ ಏನಾದರೂ ಹಾಕ್ಬೇಕು ತಾನೆ. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಅರ್ನ್ಡ್ ಎಷ್ಟಿದೆ, 12 lakh rupees ಇದೆ ಅಲ್ವಾ. ಪ್ರೀಮಿಯಮ್ 1ರಿಂದ 12 lakh rupees ಇದೆ. ಆ 12 lakh rupeesನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಇಂಟ್ರೆಸ್ಟು, ಡಿವಿಡೆಂಡ್ ಆ್ಯಂಡ್ ರೆಂಟ್ ಕೊಟ್ಟಿದ್ರೆ ತಾನೆ. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ರೆಂಟ್ ನೋಡಿ, ಇನ್ಕಮಿಗೆ ಹೋಗೋಂಥ ನೋಡಿ, ಇಂಟ್ರೆಸ್ಟ್ ಡಿವಿಡೆಂಡ್ ಆ್ಯಂಡ್ ರೆಂಟ್ ಅಂತ ಹೇಳ್ಬಿಟ್ಟು ಒಂದು ಐಟಮ್ ಇದೆ, ಇದನ್ನು ತೊಗೊಳ್ತೀನಿ. ಮತ್ತು ಎರಡನೇ ಐಟಮ್ ಯಾವುದಿದೆ, ಕನ್ಸಿಡ್ರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ ಕೊಟ್ಟಿದ್ದಾರೆ 3 lakh rupees. ಅವೆರಡನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ ನೋಡಿ. ಕನ್ಸಿಡ್ರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ 1 ಲಕ್ಷ ಇದೆ, ಮತ್ತು 10 lakh ಇದೆ, ಮತ್ತು 3 lakh ಇದೆ. ಎರಡು ಟೋಟಲ್ ಮಾಡಿದ್ರೆ 25 lakh rupees ಆಯಿತು. ಇದಕ್ಕೇನಂತ ಹೇಳ್ತೀನಿ, ಟೋಟಲ್ ಎ ಅಂತ ಹೇಳ್ತೀನಿ. ಪ್ರಫಾರ್ಮ ನಮಗೆ ಗೊತ್ತಿದೆ, ಟೋಟಲ್ ಎ ಇನ್ಕಮ್ ಎಷ್ಟು ಬಂದಿದೆ, 25 lakh ಬಂದಿದೆ ಅಂತೇಳಿ. ನೆಕ್ಸ್ಟು ಶೆಡ್ಯೂಲ್ ನಂಬರ್ 2, 3 ಮತ್ತು 4. ಶೆಡ್ಯೂಲ್ ನಂಬರ್ 2, 3, 4 ಟೋಟಲ್ ಬಿಗೆ ತೊಗೊಳ್ತೀರಾ, ಹೌದಲ್ವಾ. ಸೊ ಟೋಟಲ್ ಬಿಗೆ ಓಕೆ, ಟೋಟಲ್ ಬಿ ನೋಡಿಲಿ, ಟೋಟಲ್ ಬಿಗೆ ಶೆಡ್ಯೂಲ್ ನಂಬರ್ 2, 3 ಇನ್ನೊಂದು 4, ಇವರು 4 ಸಪ್ರೇಟ್ ಹಾಕಿದ್ದಾರೆ. ನೀವೇನು ಮಾಡ್ಕೋಬೇಡಿ, 4 ಅದ್ರ ಜೊತೆಗೆ ಸೇರಿಸ್ಬಿಡಿ, ಓಕೆನಾ. ಅದ್ರ ಜೊತೆಗೆ ಸೇರಿಸಿ ಆವಾಗ ಒಂದು ಅಮೌಂಟ್ ಬರ್ತದೆ, ಏನದು 21,50,000 ಬರ್ತದೆ. ಅಂದರೆ 2, 3, 4 ಮೂರದು ಟೋಟಲ್ ಮಾಡಿದರೆ 21,50,000 ಬಂತು. ಈಗ ಸರ್ಪ್ಲಸ್ ಆರ್ ಡಿಫಿಷಿಯೇಟ್ ಅಂದರೆ ಎ ಮೈನಸ್ ಬಿ ಮಾಡ್ಕೊಂಬಿಡಿ ಸಾಕು, ಸರಿನಾ. ಎ ಟೋಟಲ್ ಎಷ್ಟಿದೆ ನೋಡ್ಕೊಳ್ಳಿ, ಎ ಟೋಟಲ್ 25 lakh ಇದೆ ಅಲ್ವಾ. ಹಾಗೆ ಬಿ ಟೋಟಲ್ ಎಷ್ಟಿದೆ, ಸೊ ಬಿ ಟೋಟಲ್ ಎಷ್ಟಿದೆ ಅಂದರೆ 21,50,000 ಬಂದಿದೆ. ಸೊ ಎ ಮೈನಸ್ ಬಿ ಮಾಡಿಕೊಂಡಾಗ ಇದೇನು ಬೇಡ, ಅದರಲ್ಲಿ ಅದನ್ನು ಮೈನಸ್ ಮಾಡ್ಕೊಳ್ಳಿ. ಮೈನಸ್ ಮಾಡಿಕೊಂಡಾಗ ನಮಗೆ ಏನು ಅಮೌಂಟ್ ಸಿಗ್ತದೆ, 1,20,000 rupees ಸರ್ಪ್ಲಸ್ ಸಿಗ್ತದೆ. 1,20,000 rupees ಸರ್ಪ್ಲಸನ್ನು ಬರಿತಾ ಇದ್ದೀನಿ ಅಲ್ವಾ. ನಮ್ಮ ಪ್ರಫಾರ್ಮ ಪ್ರಕಾರವಾಗಿ ಏನು ಮಾಡಬೇಕಾಗಿತ್ತು, ನಾವು ಲೆಸ್ ಅಪ್ರೋಪ್ರಿಯೇಷನ್ ಮಾಡಬೇಕಾಗಿತ್ತು ಅಲ್ವಾ. ಅಪ್ರೋಪ್ರಿಯೇಷನಲ್ಲಿ ಡಿವಿಡೆಂಡ್ ಪೇಯ್ಡು ಮತ್ತು ಜನರಲ್ ರಿಸರ್ವ್ ಕೊಟ್ಟಿದ್ರೆ, ಬಟ್ ಏನೂ ಕೊಟ್ಟಿಲ್ಲ. ಹಾಗಾಗಿ ಈ 1,20,000 ಇದೆಯಲ್ಲ, ಈ 1,20,000 rupeesಗೆ ನಾನು ಹೇಳ್ತೀನಿ ಸರ್ಪ್ಲಸ್ ಅಥವಾ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಬರಿತಾ ಇದ್ದೀನಿ. ಈ ಥರ ಏನು ಬೇಡ, ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಬರಿತೀನಿ. 1,20,000 rupees ಆಗ್ತದದು, ಓಕೆನಾ. ಇಲ್ಲಿ ಎ ಮೈನಸ್ ಬಿ ಮಾಡಿ 1,20,000 ಮಾಡಿ, ಲೆಸ್ ಅಪ್ರೋಪ್ರಿಯೇಷನ್ ಹಾಕಬೇಕಾಗಿತ್ತಾ, ಏನು ಕೊಟ್ಟಿಲ್ಲ ಅವರು, ಸೊ ನಿಲ್ ಅಂತ ಹಾಕಿದ್ದೀನಿ. ಅಂದರೆ 1,20,000 rupees ಇಲ್ಲಿ ಬಂತಾನೆ, ಅದನ್ನು ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಬಿಟ್ಟು ಹೇಳ್ತಾ ಇದ್ದೀನಿ. ಈಗ ನಮಗೆ ಇಲ್ಲೇನು ಹೇಳಿದರು, ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತಲೂ ಹೇಳಿದರು. ಸೊ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತಲೂ ಹೇಳಿದ್ರಿಂದ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/12/2014 ಅಂತ ಬರ್ಕೊಂಡು, ಈ ಕಡೆ ಲೈಫ್ ಅಶ್ಯೂರೆನ್ಸ್ ಫಂಡು, ಇಲ್ಲಿ ನೆಟ್ ಲಯಬಿಲಿಟೀಸ್ ಗೊತ್ತಿದೆ ತಾನೆ ನಿಮಗೆ. ಲೈಫ್ ಅಶ್ಯೂರೆನ್ಸ್ ಫಂಡು ಅವರು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 20 lakh ಅಂತ ಹೇಳ್ಬಿಟ್ಟು, ಲೈಫ್ ಅಶ್ಯೂರೆನ್ಸ್ ಫಂಡ್ 20 lakh rupees ಇಲ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಮತ್ತೇನು ಹೇಳಿದ್ದಾರೆ, ನೆಟ್ ಲಯಬಿಲಿಟಿ ಅಂದರೆ ಪ್ರಾರಂಭದಲ್ಲೇ ಹೇಳಿದ್ರು ನೋಡಿರಿ, ನೆಟ್ ಲಯಬಿಲಿಟಿ 15 lakh ಕೊಟ್ಟಿದ್ದಾರೆ. 15 lakh ಡೆಬಿಟ್ ಸೈಡ್ ಮೀನ್ಸ್ ಲಯಬಿಲಿಟಿ ಸೈಡನ್ನು ಹಾಕ್ತಾ ಇದ್ದೀನಿ. ಈಗ ಇದೆ ಎಷ್ಟಿದೆ, 20 lakh ಅಂತಲೇ ಬರ್ಕೊಳ್ತೀನಿ. ಈ 20 lakh ಜೊತೆಗೆ ಸರ್ಪ್ಲಸ್ ನೆಟ್ ಲಯಬಿಲಿಟಿ ಮತ್ತು ಸರ್ಪ್ಲಸ್ ಎಷ್ಟು ಬಂತು, ಆ ಸರ್ಪ್ಲಸ್ಸನ್ನು ನಾನು ಇಲ್ಲೇ ಬರ್ಕೊಳ್ತೀನಿ. 1,20,000 ಈ ಎರಡು ಸೇರ್ ಮಾಡಿದಾಗ ಲೈಫ್ ಅಶ್ಯೂರೆನ್ಸ್ ಫಂಡು ಮತ್ತು ಇಲ್ಲಿ ಸರ್ಪ್ಲಸ್ ಏನು ಬಂದಿರ್ತದಲ್ಲ, ಆ ಸರ್ಪ್ಲಸ್ ಅಮೌಂಟನ್ನು ತೊಗೊಂಬಂದು ಇಲ್ಲಿ ಹಾಕ್ತೀನಿ. ಲೈಫ್ ಅಶ್ಯೂರೆನ್ಸ್ ಫಂಡು ಮತ್ತು ಸರ್ಪ್ಲಸ್ಸು ಯಾವಾಗ ನೀವು P&L ಅವರು ಏನಾದರೂ ನಿಮಗೆ ರೆವಿನ್ಯೂ ಅಕೌಂಟ್ ಪ್ರಿಪೇರ್ ಮಾಡಿ ಆಮೇಲೆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಮಾಡಿರಿ ಅಂತ ಹೇಳಿದಾಗ ಲೈಫ್ ಅಶ್ಯೂರೆನ್ಸ್ ಫಂಡು ಪ್ರಾಬ್ಲಮ್ ಎಲ್ಲದನ್ನು ಹಾಕ್ಕೊಳ್ತೀರಾ. ಮತ್ತು ಸರ್ಪ್ಲಸ್ ಗೊತ್ತಿರುತ್ತಲ್ಲ, ಸರ್ಪ್ಲಸ್ ಅಮೌಂಟನ್ನು ಇಲ್ಲಿ ಹಾಕ್ಕೊಳ್ಳಿ. ಆವಾಗ 21,20,000 rupees ಆಗುತ್ತೆ. ಆ 21,20,000 rupees ಈ ಕಡೆಗೆ ಹಾಕ್ಕೊಳ್ಳಿ. ಇದು ಪ್ರೀವಿಯಸ್ ಇಯರ್ದು ಆಯಿತು. ಸೊ ಈ 21,20,000 15 lakh ಮೈನಸ್ ಮಾಡಿದಾಗ ಏನು ಬರುತ್ತಲ್ಲ ಅಮೌಂಟು 6,20,000 ಅದನ್ನು ಸರ್ಪ್ಲಸ್ ಅಂತ ಹೇಳ್ತೀರಾ. ಈ ಸರ್ಪ್ಲಸ್ ಆಯಿತು. ಈಗ ಟ್ರೂ ಸರ್ಪ್ಲಸ್ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಗೊತ್ತಿಲ್ಲವ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂದರೆ ಮತ್ತೆ ಕಂಟಿನ್ಯೂ ಮಾಡಬೇಕು ನೀವುಗಳು. ಅವರಷ್ಟೇ ಹೇಳಿದ್ದಾರೆ ನೀವು ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟು, ಬಟ್ ನೀವು ಕಂಟಿನ್ಯೂ ಮಾಡಿ. ಈಗೇನು ಮಾಡಿ ಕಾಂಪಿಟೇಷನ್ ಆಫ್ ಟ್ರೂ ಸರ್ಪ್ಲಸ್ಸಲ್ಲಿ ಸರ್ಪ್ಲಸ್ ಆ್ಯಸ್ ಪರ್ ದ ಬ್ಯಾಲೆನ್ಸ್ ಶೀಟ್ 5 marksಲ್ಲಿ ನೋಡ್ಕೊಂಡಿದ್ದೀರಾ, 10 marksಲ್ಲಿ ಹಿಂದೆ ನೋಡ್ಕೊಂಡಿದ್ದೀರಾ. ಸರ್ಪ್ಲಸ್ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ 6,20,000 ಇತ್ತು. ಇಂಟೀರಿಯಮ್ ಬೋನಸ್ ಕೊಟ್ಟಿದ್ದರೆ ಆ್ಯಡ್ ಮಾಡ್ತಾ ಇದ್ರಿ ಅದನ್ನ ಅಲ್ವಾ. ಇಂಟೀರಿಯಮ್ ಬೋನಸ್ಸು ಕೊಟ್ಟಿಲ್ಲ, ಸೊ ಕೊಟ್ಟಿದ್ದರೆ ಅದನ್ನು ಆ್ಯಡ್ ಮಾಡ್ತಾಯಿದ್ರಿ, ಕೊಟ್ಟಿಲ್ಲ. 6,20,000 rupees ಏನಾಯಿತು ನೆಟ್ ಪ್ರಾಫಿಟ್ ಅಥವಾ ಟ್ರೂ ಸರ್ಪ್ಲಸ್ ಅಂತ ಹೇಳ್ತೀರಾ. ಆ ಸರ್ಪ್ಲಸನ್ನು 95% ಶೇರ್ ಹೋಲ್ಡರ್ಸಿಗೆ, 5% 95% ಪಾಲಿಸಿ ಹೋಲ್ಡರ್ಸಿಗೆ, 5% ಶೇರ್ ಹೋಲ್ಡರ್ಸಿಗೆ ಶೇರ್ ಮಾಡ್ತೀರಾ. ನಿಮಗೆ ಗೊತ್ತಿದೆ 6,20,000 ಇಂಟು 95%, 6,20,000 ಇಂಟು 5%. ಸೊ ಅದನ್ನು ಹಾಕ್ಕೊಂಡಿದ್ದೀರಾ 6,20,000. ನೆಕ್ಸ್ಟ್ ಇನ್ನೊಂದು ಮಾಡಿಲ್ಲ,
ಫೈನಲ್ ಬೋನಸ್ ಪೇಯಬಲ್ ಟು ಶೇರ್ ಹೋಲ್ಡರ್ಸ್. ಅಲ್ಲೇನು ಮಾಡ್ತೀರಾ, ಇಲ್ಲಿ 5,89,000 ಇದೆ. 5,89,000ಗೆ ಏನನ್ನು ಇಂಟೀರಿಯಂ ಬೋನಸ್ ಕೊಟ್ಟಿಲ್ಲಲ್ಲ, ಹಾಗಾಗಿ ಬಿಟ್ಟಿದ್ದಾರೆ, ಅದನ್ನು ಮೈನಸ್ ಮಾಡಿಕೊಂಡ್ರೆ ಫೈನಲ್ ಅಮೌಂಟ್ ಸಿಗ್ತಾ ಇತ್ತು ನಿಮಗೆ ಅಲ್ವಾ. ಸೊ ಈ ಪ್ರಾಬ್ಲಮ್ ಸ್ಪೀಡಾಗಿ ಹೇಳಿದೆ ಅನ್ಕೋಬೇಡಿ, ಯಾಕಂದ್ರೆ ಲಾಸ್ಟ್ ಪ್ರಾಬ್ಲಮ್ ನಾನು ಸವಿವರವಾದ ಮಾಹಿತಿನ ನಾನು ಇದ್ರ ಬಗ್ಗೆ ಕೊಟ್ಟಿದ್ದೀನಿ. ನೀವು ಸ್ಕ್ರೀನ್ಶಾಟ್ ತಗೊಳ್ತೀರಂದರೆ ತಗೊಳ್ಳಿ. ಒಂದು ಇದಾಯ್ತಾ. ನೆಕ್ಸ್ಟ್ ನೆಕ್ಸ್ಟು 4 ಅದರೊಳಗೆ ಸೇರಿಸ್ಕೊಂಬಿಡಿ. ಮತ್ತು ವ್ಯಾಲ್ಯೂಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಇದೆಲ್ಲ ನೀವೇ ಮಾಡ್ತೀರಾ. ಸೊ ಇದೇ ಥರ ಮತ್ತೊಂದು ಪ್ರಾಬ್ಲಮನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನು ಹೇಳಿದ್ದಾರೆ, ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಇನ್ ದ ಸ್ಟ್ಯಾಟ್ಯುಟರಿ ಫಾರ್ಮ್ ಆಫ್ ದ ಸ್ಟಾರ್ಸ್ ಅಶ್ಯೂರೆನ್ಸ್ ಕಂಪ್ನಿ ಲಿಮಿಟೆಡ್ ಕೊಟ್ಟಿದ್ದಾರೆ. ಅಂದರೆ ಇದು ಒಂದು ಲೈಫ್ ಇನ್ಶೂರೆನ್ಸ್ ಕಂಪ್ನಿದ ರೆವಿನ್ಯೂ ಅಕೌಂಟ್ ಮಾತ್ರ ಹೇಳಿದ್ದಾರೆ, ವ್ಯಾಲ್ಯೂಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಹೇಳಿಲ್ಲ, ಪರವಾಗಿಲ್ಲ. ಸೊ ಏನೇನು ಐಟಮ್ಸ್ ಕೊಟ್ಟಿದ್ದಾರೆ ಮತ್ತು ಅವೆಲ್ಲ ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. 4 ಶೆಡ್ಯೂಲ್ಸ್ ನೆನ್ಪಿಟ್ಕೋಬೇಕು. ಲೈಫ್ ಇನ್ಶೂರೆನ್ಸ್ ಅಂದರೆ ಏನು ಹೇಳಿ, ಪಿಕೋಬ್ ಅಂತ ನೆನ್ಪಿಟ್ಕೊಂಬಿಡಿ. ಲೈಫ್ ಇನ್ಶೂರೆನ್ಸ್ ಅಂದರೆ ಪ್ರೀಮಿಯಂ, ಕಮಿಷನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಮೇಲೆ ಇದು ಬೆನಿಫಿಟ್ಸ್ ಪೇಯ್ಡ್ ಅಲ್ವಾ. ಈ ಪ್ರೀಮಿಯಂ ಒಳಗಡೆಗೆ ಏನೇನು ಹೋಗುತ್ತೆ ಗೊತ್ತಿದೆ ನಿಮಗೆ. ಆಮೇಲೆ ಕಮಿಷನ್, ಸೊ ಕಮಿಷನ್ ಒಳಗಡೆಗೆ ಏನೇನು ಹೋಗುತ್ತೆ ಗೊತ್ತಿದೆ. ಸಾಮಾನ್ಯ ಒಂದೇ ಐಟಮ್ ಕೊಡ್ತಾರೆ. ಆಪರೇಟಿಂಗು ಸಾಮಾನ್ಯ ಒಂದೇ ಕೊಡ್ತಾರೆ. ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಎಕ್ಸ್ಟ್ರಾ ಏನಾದರೂ ಕೊಟ್ಟರೆ ಆಡಿಟ್ ಫೀಸು ಅದು ಇದು ಅಂತ ಹೇಳ್ಬಿಟ್ಟು ತೊಗೊಳ್ತೀರಾ. ಆಮೇಲೆ ಬೆನಿಫಿಟ್ಸ್ ಪೇಯ್ಡ್ ಅಂತಂದರೆ ಇಲ್ಲಿ ಏನೇನು ಬರ್ತದೆ ಅಂದರೆ ನೆನ್ಪಿಟ್ಕೊಳ್ಳಿ. ಒಂದು ಕೋಡ್ ಹೇಳ್ತೀನಿ ನಿಮಗೆ, ಬ್ಯಾಸ್ಕನ್ನು ನೆನ್ಪಿಟ್ಕೊಳ್ಳಿ. ಏನು ಬರುತ್ತೆ ಅಂತಂದರೆ ಈ ಬ್ಯಾಸ್ಗಳಿಂದ ಏನೇನು ಸಿಗುತ್ತೆ ಅಂದರೆ ಬೋನಸ್, ಬಿ ಫಾರ್ ಬೋನಸ್. ಬೆನಿಫಿಟ್ಸ್ ಪೇಯ್ಡ್ ಒಳಗೆ ಬೋನಸ್ ಹೋಗುತ್ತೆ. ಬೋನಸ್ ಆದ ತಕ್ಷಣ ಮತ್ತು ಆ್ಯನಿಟೀಸ್ ಹೋಗುತ್ತೆ, ಸರೆಂಡರ್ ಹೋಗುತ್ತೆ, ಮತ್ತು ಕ್ಲೈಮ್ಸ್ ಆಗುತ್ತೆ. ಅದು ಕ್ಲೈಮ್ಸ್ ಬೈ ಡೆತ್ ಇರ್ಬೋದು ಅಥವಾ ಕ್ಲೈಮ್ಸ್ ಬೈ ಡೆತ್ ಇರ್ಬೋದು, ಇಲ್ಲಾಂತಂದರೆ ಏನಿರ್ಬೋದು ಕ್ಲೈಮ್ಸ್ ಬೈ ಮೆಚುರಿಟಿನಾದರೂ ಆಗಿರ್ಬೋದು ಅಲ್ವಾ. ಇದಿಷ್ಟು ಐಟಮ್ಸ್ ನಮ್ಮ ಸ್ವಲ್ಪ ಮಾತಾಡ್ಸಪ್ಪ ಓಕೆರಾ. ಸೊ ಇಲ್ಲಿ ಪ್ರೀಮಿಯಂ, ಕಮಿಷನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಬೆನಿಫಿಟ್ಸ್ ಪೇಯ್ಡ್ ಅಲ್ವಾ. ಓಕೆ, ಇದರಲ್ಲಿ ಸೊ ಬ್ಯಾಸ್ಕ್ ಅಂತ ಇದಿಷ್ಟನ್ನು ನೆನ್ಪಿಟ್ಕೊಳ್ಬೇಕು ನೀವು. ಫೈನ್. ಸೊ ಏನೇನು ಐಟಮ್ಸ್ ಹೋಗುತ್ತೆ ಅಂತ ನೋಡೋಣ. ಆಮೇಲೆ ಇನ್ನೊಂದು ನೆನ್ಪಿಡ್ಬೇಕೇನಪ್ಪ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ಸು. ಈ ಔಟ್ಸ್ಟ್ಯಾಂಡಿಂಗು ಪ್ರೀವಿಯಸ್ ಇಯರ್ ಇದನ್ನು, ಕರೆಂಟ್ ಇಯರ್ ಇದನ್ನು, ಮತ್ತು ರಿಸರ್ವ್. ಭಾಳ ಜನ ಪ್ರಶ್ನೆ ಕೇಳಿದ್ರು ಇದನ್ನು, ಅದಕ್ಕೆ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಔಟ್ಸ್ಟ್ಯಾಂಡಿಂಗ್ ಪ್ರೀವಿಯಸ್ ಇಯರ್ ಆದರೆ ಮೈನಸ್ ಮಾಡಬೇಕು ಓಕೆರಾ. ಔಟ್ಸ್ಟ್ಯಾಂಡಿಂಗ್ ಪ್ರೀವಿಯಸ್ ಇಯರ್ ಇದ್ದರೆ ಮೈನಸ್ ಮಾಡ್ತೀರಾ. ಇದು ಕರೆಂಟ್ ಇಯರ್ ಇತ್ತಂದರೆ ಪ್ಲಸ್ ಮಾಡ್ತೀರಾ. ಹಾಗೆ ರಿಸರ್ವ್ ಏನಾದರೂ ಪ್ರೀವಿಯಸ್ ಇಯರ್ ಇತ್ತು ಅಂತಂದರೆ ಇದಕ್ಕೆ ಆಪೋಸಿಟು ಪ್ಲಸ್ ಮಾಡಬೇಕು. ಕರೆಂಟ್ ಇಯರ್ ಇತ್ತಂದರೆ ಮೈನಸ್ ಮಾಡಬೇಕು. ಪ್ರೀವಿಯಸ್ ಇಯರ್ ಅಂದ್ರೆ ಒಂದೇ, ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂದರೂ ಒಂದೇ. ಕರೆಂಟ್ ಇಯರ್ ಅಂದರೂ ಒಂದೇ, ಅಟ್ ದ ಎಂಡ್ ಆಫ್ ದ ಇಯರ್ ಅಂದರೂ ಒಂದೇ. ಈ ಟರ್ಮ್ಸ್ಗಳನ್ನು ಸ್ವಲ್ಪ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫೈನ್. ಈಗ ಬನ್ನಿ ಏನೇನು ಐಟಮ್ಸ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ನೋಡೋಣ. ಮೊದಲದು ಕ್ಲೈಮ್ಸ್ ಬೈ ಡೆತ್ ಇದೆ. ಕ್ಲೈಮ್ಸ್ ಬೈ ಡೆತ್ ಅಂತಂದರೆ ಇದು ನೋಡಿ, ಡೆತ್ ಅಂತಂದರೆ ಕ್ಲೈಮ್ಸು ಎಲ್ಲಿ ಹೋಗುತ್ತೆ, 4ಗೆ ತಾನೆ, ಇದು 4ಗೆ ಹೋಗುತ್ತೆ. ನೆಕ್ಸ್ಟು ಕ್ಲೈಮ್ಸ್ ಆಫ್ ಮೆಚುರಿಟಿ, ಒಟ್ಟು ಕ್ಲೈಮ್ಸ್ ಅಪ್ಪ 4ಗೆ ಹೋಗುತ್ತೆ. ಪ್ರೀಮಿಯಮ್ ಅಂದರೆ 1. ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ ಅಂದರೆ ರೆವಿನ್ಯೂ ಒಳಗಡೆಗೆ ಹೋಗುತ್ತೆ ತಾನೆ. ರೆವಿನ್ಯೂನಲ್ಲಿ ಇನ್ಕಮ್ ಅಂಡರಲ್ಲಿ ಕೆಳಗಡೆಗೆ ಬರೀತೀರಾ. ನೆಕ್ಸ್ಟ್ ಬೋನಸ್ ಪೇಯ್ಡ್ ಇನ್ ಕ್ಯಾಶ್ ಅಂತೇಳಿದೆ. ಬೋನಸ್ ಅಂದರೆ ಎಲ್ಲಿ ಹೋಗುತ್ತೆ, ಬೋನಸ್ ಅಂದರೆ 4, ಇಲ್ಲಿದೆ ಅಲ್ವಾ ಬ್ಯಾಸ್ಕೋ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟು 3 ಅಂದರೆ ಆಪರೇಟಿಂಗ್, P1, 2, 3 ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಮೀನ್ಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ 3ಗೆ ಹೋಗುತ್ತೆ. ನೆಕ್ಸ್ಟು ಕಮಿಷನ್ ಅಂತಂದರೆ 2 ನೋಡಿ, C2 ಇದೆ. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಇದೆಲ್ಲ ಹೋಗುತ್ತೆ. ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ ಇದೆಲ್ಲ ಅದ್ರ ಕೆಳಗಡೆಗೆ ಹಾಕೊಳ್ತೀರಾ, ಅಂದರೆ ರೆವಿನ್ಯೂ ಅಕೌಂಟಿಗೆ ಹೋಗುತ್ತೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸನ್ನು ಇಗ್ನೋರ್ ಮಾಡಿ, ಅಂದರೆ TDS ಅಂದರೆ ಯಾವಾಗಲೂ ಇದನ್ನ ಇಗ್ನೋರ್ ಮಾಡಿ. ನೆಕ್ಸ್ಟು ಸರೆಂಡರ್ಸ್ ಅಂದರೆ ಬ್ಯಾಸ್ಕ್ ಒಳಗಡೆಗೆ ಎಸ್ ಇದೆ ತಾನೆ, 4 ಒಳಗೆ ಹೋಗುತ್ತೆ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ, ಬೋನಸ್ ಅಂತ ಹೇಳಿದ್ದಾರೆ ಹಂಗಾಗಿದು 4ಗೆ ಹೋಗುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಪೇಡ್ ಟು ಶೇರ್ ಹೋಲ್ಡರ್ಸ್ ಅಂದರೆ ಎಲ್ಲಿ ಹೋಗುತ್ತೆ, ಸೊ ಅಪ್ರೋಪ್ರಿಯೇಷನ್ ಒಳಗೆ ತಾನೇ ಹೋಗೋದು. ಅಪ್ರೋಪ್ರಿಯೇಷನ್ ಒಳಗಡೆಗೆ ಡಿವಿಡೆಂಡ್ ಪೇಡ್ ಅಲ್ಲಿ ಹಾಕ್ಕೊಳ್ತೀರಾ, ಅಂದರೆ ರೆವಿನ್ಯೂ ಒಳಗಡೆಗೆ ಹೋಗುತ್ತೆ. ನೆಕ್ಸ್ಟು ಅಮೌಂಟ್ ಆಫ್ ಲೈಫ್ ಅಶ್ಯೂರೆನ್ಸ್ ಫಂಡ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಕೊಟ್ಟಿದ್ದಾರೆ. ನಮಗೆ ರೆವಿನ್ಯೂ ಅಕೌಂಟ್ ಪ್ರಿಪರೇಷನ್ ಮಾಡ್ತಾ ಇರೋದ್ರಿಂದ ನಮಗೆ ಲೈಫ್ ಅಶ್ಯೂರೆನ್ಸ್ ಫಂಡಿನ ಅವಶ್ಯಕತೆ ಇರೋದಿಲ್ಲ, ಇದನ್ನ ಇಗ್ನೋರ್ ಮಾಡ್ತೀರಾ. ಒಂದು ವೇಳೆ ಏನಾದರೂ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಹೇಳಿದರೆ ನಾವು ಅಲ್ಲಿ ತಗೊಳ್ತಾ ಇದ್ದೀವಿ, ಎಲ್ಲಿ ಅಸೆಟ್ ಸೈಡಲ್ಲಿ ತೊಗೊಳ್ತಾರೆ, ನಿಮಗೆ ಗೊತ್ತಿದೆ. ಔಟ್ಸ್ಟ್ಯಾಂಡಿಂಗ್ ಡೆತ್ ಕ್ಲೈಮ್ಸ್ ಅಟ್ ದ ಬಿಗಿನಿಂಗ್ ನೋಡಿ, ಬಿಗಿನಿಂಗ್ ಆಫ್ ದ ಇಯರ್ ಅಂತ ಇದೆ. ಬಿಗಿನಿಂಗ್ ಆಫ್ ದ ಇಯರ್ ಅಂತಂದರೆ ಪ್ರೀವಿಯಸ್ ಇಯರ್ ಅಂತೇಳಿ. ಔಟ್ಸ್ಟ್ಯಾಂಡಿಂಗ್ ಡೆತ್ ಕ್ಲೈಮ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂದರೆ ಪ್ರೀವಿಯಸ್ ಇಯರ್ ಆಗಿರೋದ್ರಿಂದ ಇಲ್ಲಿ ಕ್ಲೈಮ್ಸ್ ಬೈ ಡೆತ್ ತೊಗೊಂಡಿರ್ತಾರಲ್ಲ ಇದರೊಳಗೆ ಇಲ್ಲೇನ ಮೈನಸ್ ಮಾಡ್ಕೋಬೇಕು ಅದನ್ನ.
ನೆಕ್ಸ್ಟ್ ಅಂದರೆ 4ಅಲ್ಲಿ ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಡೆತ್ ಕ್ಲೈಮ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತೇಳಿದೆ. ಎಂಡ್ ಆಫ್ ದ ಇಯರ್ ಅಂತಂದರೆ ಕರೆಂಟ್ ಇಯರು. ಸೊ ಕರೆಂಟ್ ಇಯರ್ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಅಂದರೆ ಕ್ಲೈಮ್ಸ್ ಬೈ ಡೆತ್ ಇದೆಯಲ್ಲ, ಅಲ್ಲಿ ಒಂದು ಪ್ಲಸ್ ಮಾಡ್ತೀರಾ, ಒಂದು ಪ್ಲಸ್ ಇದೆ, ಒಂದು ಲೆಸ್ ಇದೆ ಅಲ್ವಾ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಈ ಪ್ರಾಬ್ಲಮನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ತೀರಂದರೆ ತೊಗೊಳ್ಳಿ. ಓಕೆರಾ. ಓಕೆ, ಸೊಲ್ಯೂಷನ್ನು ಇಲ್ಲೇ ಇದೆ ನಿಮಗೆ. ಪ್ರೀಮಿಯಮ್ ನೋಡಿ ಒಂದೇ ಐಟಮ್ಸ್ ಕೊಟ್ಟಿರೋದಲ್ಲಿ, ಪ್ರೀಮಿಯಮ್ ಒಂದೇ ತಾನೇ ಇರೋದು. ಆ ಪ್ರೀಮಿಯಮ್ ಹಾಕಿದ್ದೀನಿ. ನೆಕ್ಸ್ಟ್ ಕಮಿಷನು ಕೂಡ ಒಂದೇ ಐಟಮ್ ಕೊಟ್ಟಿದ್ದಾರೆ, ಕಮಿಷನ್ ಒಂದೇ ಹಾಕ್ಕೊಂಡಿದ್ದೀನಿ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ಎಕ್ಸ್ಪೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಓನ್ಲಿ ಒನ್ ಐಟಮ್ ಇಸ್ ಗಿವನ್, ಅದನ್ನು ತೊಗೊಂಡಿದ್ದೀನಿ. ಮತ್ತು ಬೆನಿಫಿಟ್ಸ್ ಪೇಯ್ಡ್ ಅಂತ ಬಂದಾಗ ಕ್ಲೈಮ್ಸ್ ಪೇ ಡೆತ್ ಕೊಟ್ಟಿದ್ದಾರೆ, ಕ್ಲೈಮ್ಸ್ ಮೆಚುರಿಟಿ ಕೊಟ್ಟಿದ್ದಾರೆ. ಅದಾದ ನಂತರವಾಗಿ ನೆಕ್ಸ್ಟು ಸರೆಂಡರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಬೋನಸ್ ಪೇಯ್ಡ್ ಇನ್ ಕ್ಯಾಶ್ ಕೊಟ್ಟಿದ್ದಾರೆ, ಬೋನಸ್ ಇನ್ ರಿಡಮ್ಷನ್ ಆಫ್ ಪ್ರೀಮಿಯಮ್ ಕೊಟ್ಟಿದ್ದಾರೆ. ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ, ಇಷ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಲೆಸ್ ಒಂದು ಪ್ಲಸ್ ಮಾಡ್ಕೋಬೇಕಾಗಿತ್ತಲ್ವಾ. ಸೊ ಅದನ್ನು ನೋಡಿ ಈ ಥರ ಇದ್ದೇನೆ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂದರೆ ಕರೆಂಟ್ ಇಯರ್ ಆಯಿತು, ಅದನ್ನ ಆ್ಯಡ್ ಮಾಡೋಕ್ಕೂ. ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್ ಅಟ್ ದ ಬಿಗಿನಿಂಗ್ ಅಂದರೆ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅದು ಲೆಸ್ ಮಾಡ್ಬೇಕು ತಾನೆ, ಅದನ್ನು ಲೆಸ್ ಮಾಡಿದ್ದಾರೆ. ನೀವು ಟೋಟಲ್ ಮಾಡ್ಕೊಂಡು ಲೆಸ್ಸು ಪ್ಲಸ್ಸು ಮಾಡ್ಕೊತ ಹೋಗ್ಬೋದು, ಇಲ್ಲ ನೇರವಾಗಿ ತೋರಿಸ್ಬೋದು. ಆದರೆ ಟೋಟಲು 3,37,740 ರೂಪೀಸ್ ಆಗಿದೆ. ಓಕೆ, ಸೊ ಇಲ್ಲಿ ಬನ್ನಿ. ಪ್ರೀಮಿಯಮ್ ಶೆಡ್ಯೂಲ್ ಏನಪ್ಪ ಅಂದರೆ ರೆವಿನ್ಯೂ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅವ್ರು ಏನು ಹೇಳಿದ್ರೆ ಅದನ್ನ ಹಾಕ್ಕೊಂಡಿರ್ತೀರಾ. ನೆಕ್ಸ್ಟ್ ಪ್ರೀಮಿಯಮ್ ಶೆಡ್ಯೂಲ್ ನಂಬರ್ 1 ಇದೆ, 19,74,140 ಆಯಿತು. ನೆಕ್ಸ್ಟ್ ಇದಕ್ಕೆ ಇಂಟ್ರೆಸ್ಟ್, ಡಿವಿಡೆಂಡ್ ಆ್ಯಂಡ್ ರೆಂಟ್. ಇಂಟ್ರೆಸ್ಟು, ಡಿವಿಡೆಂಡು, ರೆಂಟು ಮೂರದು ಟೋಟಲನ್ನು ಇಲ್ಲಿ ಹಾಕಿದ್ದೀನಿ. ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇಂಟ್ರೆಸ್ಟ್, ಡಿವಿಡೆಂಡ್ ಆ್ಯಂಡ್ ರೆಂಟ್ ಕೊಟ್ಟಿದ್ದಾರೆ 2,73,980 ರೂಪೀಸ್ ಆಯಿತು, ಹೌದಲ್ವಾ. ಸೊ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸು ಅಂದರೆ ನಾವು ಶೆಡ್ಯೂಲ್ ಒಳಗೆ ಇಗ್ನೋರ್ ಮಾಡಿದ್ವಿ, ಸರ್ ಇಗ್ನೋರ್ ಮಾಡೋದು ಬೇಡ. ಓಕೆ, ಈ ಇಂಟ್ರೆಸ್ಟ್, ಡಿವಿಡೆಂಡ್ ಆ್ಯಂಡ್ ರೆಂಟ್ ಒಳಗಡೆಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಆಲ್ರೆಡಿ ಡಿಡಕ್ಟ್ ಮಾಡಿದ್ರೆ ಅಂದರೆ ಇದರಲ್ಲೇ ಮೈನಸ್ ಮಾಡಬೇಕು ಅದನ್ನು. ಇಲ್ಲಿ 2,73,980 ಇಂಟ್ರೆಸ್ಟ್, ಡಿವಿಡೆಂಡ್ ಆ್ಯಂಡ್ ರೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ಮೈನಸ್ TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಬಂದಿರೋ ಅಮೌಂಟನ್ನು ಇಲ್ಲಿ ತೊಗೊಂಡಿದ್ದಾರೆ. ನೆಕ್ಸ್ಟು ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ ಅಂತ ಕೊಟ್ಟಿದ್ದರು, ಅದನ್ನು ಕೊಟ್ಟಿದ್ದಾರೆ. ಇವಿಷ್ಟು ಟೋಟಲ್ ಮಾಡಿದಾಗ ನಮಗೆ 24,60,360 ರೂಪೀಸ್ ಬಂದಿದೆ. ನೆಕ್ಸ್ಟು ಶೆಡ್ಯೂಲ್ ನಂಬರ್ 234 ಮೂರು ಟೋಟಲ್ ಮಾಡ್ಕೊಳ್ಳಿ. ಇಲ್ಲಿ ಡಿವೈಡ್ ಮಾಡಿದ್ದಾರೆ ಅಷ್ಟೇ, 2-3ಗೆ ಒಂದು ಮಾಡಿದ್ದಾರೆ, ಬೇಡ. 2-3-4 ಮೂರು ಟೋಟಲ್ ಮಾಡ್ಕೊಳ್ಳಿ. ಮೂರದು ಟೋಟ್ಲು 3,34,740 ರೂಪೀಸ್ ಆಯಿತು. A+B ಇದು A+B ಅಂತ ಮಾಡ್ಕೊಳ್ಳಿ. ಅದರಲ್ಲಿ ಲೆಸ್ ಅಪ್ರೋಪ್ರಿಯೇಷನ್ ಎಷ್ಟು ಬಂದಿದೆ, A+B ಮಾಡಿದರೆ ಸರಿ ಟೋಟಲ್ A 24,60,360 ಆಯಿತು ಟೋಟಲ್. ಟೋಟಲ್ ಬಿ ಎಷ್ಟು ಬಂದಿದೆ, 3,34,000 ಬಂದಿದೆ. A-B ಮಾಡಿದಾಗ ಸರ್ಪ್ಲಸ್ ಸಿಗ್ತಾ ಇದೆ ನಮಗೆ. A-B ಅಂತಲೇ ಹೇಳಿದ್ನ, A-B ಮಾಡಿದಾಗ ಸರ್ಪ್ಲಸ್ ಸಿಗುತ್ತೆ, ಅದು 20,09,504 ಬಂದಿದೆ. ಅದರಲ್ಲಿ ಅಪ್ರೋಪ್ರಿಯೇಷನ್, ಡಿವಿಡೆಂಡ್ ಪೇಯ್ಡು ಮತ್ತು ಜನರಲ್ ರಿಸರ್ವ್. ಡಿವಿಡೆಂಡ್ ಪೇಯ್ಡ್ ಒಂದೇ ಕೊಟ್ಟಿದ್ದಾರೆ. ಸೊ ಡಿವಿಡೆಂಡ್ ಪೇಯ್ಡ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಡಿವಿಡೆಂಡ್ ಪೇಯ್ಡ್ ಟು ಶೇರ್ ಹೋಲ್ಡರ್ಸ್ 12,600 ಕೊಟ್ಟಿದ್ದಾರೆ. ಅಂದರೆ ಈ 20,09,504ಅಲ್ಲಿ ಡಿವಿಡೆಂಡ್ ಪೇಯ್ಡ್ 12,600 ಮೈನಸ್ ಮಾಡಿದಾಗ ಏನು ಅಮೌಂಟ್ ಬಂತು, 19,96,904. ಇದನ್ನು ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತಲೇ ಹೇಳಿ, ಪರವಾಗಿಲ್ಲ, ಈ ಥರನೂ ಹೇಳ್ಬೋದು. 19,96,904 ಇದೇನು ಬೇಕಾಗಿಲ್ಲ. ಓಕೆನಾ, ದಿಸ್ ಈಸ್ ದ ಆನ್ಸರ್. ಇದು ಗೊತ್ತಾಯಿತು ಅಂತ ಭಾವಿಸ್ತೀನಿ. ಓಕೆ, ಇದನ್ನು ಕ್ಲೀನಾಗಿ ಬರೆದಿದ್ದೀನಿ ನೋಡಿ. ರೆವಿನ್ಯೂ ಅಕೌಂಟು ಪ್ರೀಮಿಯಮ್ 76,940 ಇದೆ. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಆ್ಯಂಡ್ ರೆಂಟ್ ಇದೆ, ಅದೆಷ್ಟು ಕೊಟ್ಟಿದ್ದಾರೆ, 2,73,980 ಒಳಗಡೆಗೆ. ಇಲ್ಲಿ TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಮೈನಸ್ ಮಾಡಿದಾಗ 2,56,620 ಆಯಿತು. ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ ಬರೆದಿದ್ದೀರಿ, ಟೋಟಲ್ A ಬಂತು. ನೆಕ್ಸ್ಟು ಕಮಿಷನ್, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಬೆನಿಫಿಟ್ಸ್ ಕಾಬ್ ಅಲ್ವಾ, 234 ಅದ್ರ ಟೋಟಲ್ನ ಬರ್ಕೊಂಡಿದ್ದೀನಿ. ಸೊ ಟೋಟಲ್ B 4,53,856 ಆಯಿತು. ಸರ್ಪ್ಲಸ್ A-B, A ಕೊಟ್ಟಿದ್ದಾರೆ, B ಕೊಟ್ಟಿದ್ದಾರೆ. A-B ಮಾಡಿದಾಗ 20,09,304 ಇದೆ. ಅದರಲ್ಲಿ 20,09,304ಅಲ್ಲಿ ಲೆಸ್ ಅಪ್ರೋಪ್ರಿಯೇಷನ್, ಡಿವಿಡೆಂಡ್ ಪೇಯ್ಡು, ಜನರಲ್ ರಿಸರ್ವ್. ಡಿವಿಡೆಂಡ್ ಪೇಯ್ಡ್ ಒಂದೇ ಕೊಟ್ಟಿದ್ದಾರೆ, ಡಿವಿಡೆಂಡ್ ಪೇಯ್ಡ್ 12,600 ಅದು ಒಂದೇ ಮೈನಸ್ ಮಾಡಿದ್ದೀನಿ. ಇದರಲ್ಲಿ ಡಿವಿಡೆಂಡ್ ಪೇಯ್ಡ್ ಮೈನಸ್ ಮಾಡಿದಾಗ 19,96,704 ಬಂತು. ಇದನ್ನು ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ. ಸೊ ಇದು ಹೀಗೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು. ಸ್ಕ್ರೀನ್ಶಾಟ್ ತಗೊಳ್ಳಿ.
ಓಕೆ, ಸೊ ಇದೇ ಥರದ್ದು ಮತ್ತೊಂದು ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸಿಗೆ ಕೇಳಿದ್ದು ಓರ್ವ ವಿದ್ಯಾರ್ಥಿನಿ ಕಳಿಸಿರೋವಂಥದ್ದು. ನೋಡಿ ಇಲ್ಲಿ ಏನೇನು ಹೇಳಿದ್ದಾರೆ, ಇದನ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ನೋಡ್ತಾ ಹೋಗೋಣ. ಇಲ್ಲೇನು ಹೇಳಿದ್ದಾರೆ, ದ ವ್ಯಾಲ್ಯೂಯೇಷನ್ ಆಫ್ ದ ಲೈಫ್ ಇನ್ಶೂರೆನ್ಸ್ ಕಂಪನಿ ಡಿಸ್ಕ್ಲೋಸ್ಡ್ ನೆಟ್ ಲಯಬಿಲಿಟಿ ಆಫ್ ₹46,50,000 ಆನ್ ದೇರ್ ಪಾಲಿಸೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದೇನಿದು ನೆಟ್ ಲಯಬಿಲಿಟಿ ಕೊಟ್ಟಿದ್ದಾರೆ. ನೆಟ್ ಲಯಬಿಲಿಟಿಯನ್ನು ರೆವಿನ್ಯೂ ಅಕೌಂಟ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಇಗ್ನೋರ್ ಮಾಡ್ತೀರಾ. ಮೋಸ್ಟ್ಲಿ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಕೇಳಿರ್ತಾರೆ. ಇದಕ್ಕೆ ಇರಲಿ. ಲೈಫ್ ಅಶ್ಯೂರೆನ್ಸ್ ಫಂಡ್ ಕೊಟ್ಟಿದ್ದಾರೆ, ಇದನ್ನೇನು ಮಾಡ್ತೀರಾ, ಇಗ್ನೋರ್ ಮಾಡ್ತೀರಾ. ಎಲ್ಲಿ ರೆವಿನ್ಯೂ ಅಕೌಂಟ್ ಒಳಗೆ ಇಗ್ನೋರ್ ಮಾಡೋಕ್ಕೂ ಮಾಡ್ತೀರಾ. ಅಂದರೆ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಒಳಗಡೆಗೆ ಅಸೆಟ್ ಸೈಡ್ ಹಾಕ್ತೀರಾ, ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಒಳಗಡೆಗೆ ಲಯಬಿಲಿಟಿ ಸೈಡ್ ಇದನ್ನ ಹಾಕ್ತೀರಾ ಅಲ್ವಾ. ಎಸ್, ಓಕೆ. ಪ್ರೀಮಿಯಮ್ 25,80,000 ಈ ಶೆಡ್ಯೂಲ್ ನಂಬರ್ 1ಗೆ ಹಾಕ್ತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಇದನ್ನು ರೆವಿನ್ಯೂ ಅಕೌಂಟ್ ಒಳಗಡೆಗೆ ಹಾಕ್ತೀರಾ. 15,20,000 ಇದೆ, 15,20,000. ನೆಕ್ಸ್ಟ್ ಫೈನ್ಸ್ ಫಾರ್ ರಿವೈವಲ್ ಆಫ್ ದ ಲ್ಯಾಪ್ಸ್ಡ್ ಪಾಲಿಸೀಸ್. ಫೈನ್ ಅಂತಂದರೆ ನಾವು ಯಾವಾಗಲೂ ಕೂಡ ಇನ್ಶೂರೆನ್ಸ್ ಹೋಲ್ಡರ್ಸಿಂದ ಕಲೆಕ್ಟ್ ಮಾಡ್ತೀವಿ, ಇನ್ಕಮೇ ಇದು. ಫೈನ್ಸ್ ಫಾರ್ ರಿವೈವಲ್ ಇದೆಯಲ್ಲ, ಇದು ಇನ್ಕಮೇ ಆಗುತ್ತೆ. ಹಂಗಾಗಿ ಇದನ್ನು ಕೂಡ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಬರೀತಿಲ್ಲ ರೆವಿನ್ಯೂ ಅಕೌಂಟ್ ಒಳಗಾದರೆ ಕೆಳಗಡೆ ಇದನ್ನು ಬರೀಬೇಕು, 1,250. ನೆಕ್ಸ್ಟ್ ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್, ಇದು ಕೂಡ ರೆವಿನ್ಯೂ ಅಕೌಂಟ್ ಒಳಗಡೆಗೆ ಪ್ರೀಮಿಯಮ್ ಅಂಡರಲ್ಲಿ ಬರೀತೀರಾ ಅಲ್ವಾ. ಓಕೆ. ನೆಕ್ಸ್ಟ್ ಕ್ಲೈಮ್ಸ್ ಇದೆ, ಇದು ಶೆಡ್ಯೂಲ್ ನಂಬರ್ 4. ನೆಕ್ಸ್ಟು ರೀಇನ್ಶೂರೆನ್ಸ್ ಇರ್ರಿಕವರಬಲ್ ಅಂತ ಕೊಟ್ಟಿದ್ದಾರೆ. ರೀಇನ್ಶೂರೆನ್ಸ್ ಕವರಬಲ್ ಅಲ್ಲ ಅಂತ, ಇರ್ರಿಕವರಬಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಕವರಬಲ್ ಅಂತಂದರೆ ನಮಗೆ ದುಡ್ಡು ಬರುತ್ತೆ ಅಂತೇಳಿ, ಇರ್ರಿಕವರಬಲ್ ನಮಗೆ ಬರಲ್ಲ ಅಂತ, ಅಂದರೆ ಎಕ್ಸ್ಪೆನ್ಸ್ ಇದು ಅಲ್ವಾ. ಸೊ ಎಕ್ಸ್ಪೆನ್ಸ್ ಅಂದರೆ ರೆವಿನ್ಯೂ ಅಕೌಂಟ್ ಒಳಗಡೆಗೆ ಟೋಟಲ್ ಬಿ ಏನು ಮಾಡ್ತೀರಲ್ಲ, ಏನು 2, 3, 4 ಅದ್ರ ಕೆಳಗಡೆಗೆ ಬರೀತೀರಾ. 2 ಬರೀತೀರಾ, 3 ಬರೀತೀರಾ, 4 ಬರೀತಿರಲ್ಲ, ಅದ್ರ ಕೆಳಗಡೆಗೆ ಹಾಕ್ತೀರ ಇದನ್ನು. ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟು ಶೆಡ್ಯೂಲ್ ನಂಬರ್ 3 ಹೋಗುತ್ತೆ. ಕಮಿಷನ್ ಇದೆ, ಶೆಡ್ಯೂಲ್ ನಂಬರ್ 2 ಹಾಕ್ತೀರಾ. ಬೋನಸ್ ಇನ್ ಡಿಡಕ್ಷನ್ ಆಫ್ ಪ್ರೀಮಿಯಮ್ ಶೆಡ್ಯೂಲ್ ನಂಬರ್ 4 ಹಾಕ್ತೀರಾ. ಆ್ಯನಿಟೀಸ್ 4 ಹಾಕ್ತೀರಾ. ನೆಕ್ಸ್ಟು ಸರ್ಪ್ಲಸ್ ಆ್ಯಂಡ್ ರಿವ್ಯಾಲ್ಯೂಯೇಷನ್. ಸರ್ಪ್ಲಸ್ ಅಂದ್ರೆ ಇನ್ಕಮ್, ಪ್ರಾಫಿಟ್ ಅಂತ. ಹಂಗಾಗಿ ಇದನ್ನು ಕೂಡ ಏನು ಮಾಡ್ತೀರಾ, ರೆವಿನ್ಯೂ ಅಕೌಂಟ್ ಒಳ್ಳೆ ಪ್ರೀಮಿಯಮ್ ಏನು ಬರೀತಿರಲ್ಲ ಅದರ ಅಂಡರಲ್ಲಿ ಬರೀತೀರಿ ಇದನ್ನು ಅಲ್ವಾ. ಈಗ ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್ಡು, ಅದಾದಮೇಲೆ ಯಾವುದಿದು ಫೈನ್ಸು, ರಿವೈವಲ್ಲು, ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಇತ್ತಲ್ಲ, ಅದೇ ಥರನೇ ಅದ್ರ ಕೆಳಗಡೆಗೆ ಸರ್ಪ್ಲಸ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ರಿವರ್ಷನ್ಸನ್ನು ಅಲ್ಲೇ ಹಾಕ್ತೀರಾ. ಸರೆಂಡರ್ ಶೆಡ್ಯೂಲ್ ನಂಬರ್ 4 ಹೋಗುತ್ತೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅಂದರೆ ಎಕ್ಸ್ಪೆನ್ಸ್ ಅಲ್ವಾ ಇದು. ಸೊ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಟೋಟಲ್ ಬಿಗೆ ಇದು ಸೇರುತ್ತೆ. ಟೋಟಲ್ ಬಿ ಮೇಲ್ಭಾಗದಲ್ಲಿ ಹಾಕ್ತೀರಾ. ನೆಕ್ಸ್ಟ್ ಬೋನಸ್ ಇನ್ ಕ್ಯಾಶ್ ಅಂದರೆ ಶೆಡ್ಯೂಲ್ ನಂಬರ್ 4 ಆಗುತ್ತೆ. ಪ್ರಿಪೇರ್ ಎ ರೆವಿನ್ಯೂ ಅಕೌಂಟ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್, ಅಂದರೆ ಎರಡನ್ನು ಕೂಡ ಮಾಡಬೇಕು. ರೆವಿನ್ಯೂ ಅಕೌಂಟ್ ಮಾಡ್ತೀರಾ, ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಲಾಸ್ಟ್ ಹೇಳಿದ್ದೀನಲ್ಲ, ಸೇಮ್ ಅದೇ ಥರ ಇದನ್ನು ಕೂಡ ಮಾಡ್ತಾ ಹೋಗಿ. ಓಕೆ, ಸೊ ಇಲ್ಲಿ ನೋಡಿ ನಮ್ಮ ಸ್ಟೂಡೆಂಟ್ ಒಬ್ಬರು ಇದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದು. ರೆವಿನ್ಯೂ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2014 ಶೆಡ್ಯೂಲ್ಸ್ಗಳನ್ನೆಲ್ಲ ಹಾಕ್ಕೊಳ್ತೀರಾ. ನಾನು ನಿಮಗೆ ಹೇಳಿದ್ದೀನಿ ಶೆಡ್ಯೂಲ್ಸ್ ಎಲ್ಲ ಈ ಥರ ಹಾಕ್ಕೊಳ್ಳೋದು. ಪ್ರೀಮಿಯಮ್ 2580 ಬಂದಿದೆ, ಕಮಿಷನ್ 115 ಬಂದಿದೆ, ಆಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸ್ 2,30,000 ಬಂದಿದೆ, ಮತ್ತು ಬೆನಿಫಿಟ್ಸ್ ಪೇಯ್ಡ್ ಲಾಸ್ಟ್ನಿದು 6,80,050 ಬಂದಿದೆ. ಓಕೆ, ಇಲ್ಲಿ ರೆವಿನ್ಯೂ ಅಕೌಂಟ್ ಈ ಥರ ಮಾಡಿದ್ದಾರೆ ನೋಡಿ. ಸೊ ಪರ್ಟಿಕ್ಯುಲರ್ಸ್ ಶೆಡ್ಯೂಲ್ ಆಯಿತು. ಪ್ರೀಮಿಯಮ್ 1 ಅಮೌಂಟ್ ಹಾಕಿದ್ದೀರಾ. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡು, ಫೈನ್ಸ್ ಫಾರ್ ರಿನಿವಲ್ ಫಾರ್ ದ ಲ್ಯಾಪ್ಸ್ಡ್ ಪಾಲಿಸೀಸ್, ಕನ್ಸಿಡರೇಷನ್ ಫಾರ್ ಆ್ಯನಿಟೀಸ್ ಗ್ರಾಂಟೆಡ್, ಸರ್ಪ್ಲಸ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಫಾರ್ ರಿವರ್ಷನ್ಸ್ ಅಂತ ಹೇಳ್ಬಿಟ್ಟಿದೆ. ಇವೆಲ್ಲ ಇನ್ಕಮ್ ಆಗುತ್ತೆ. ಹೆಂಗೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಟೋಟಲ್ ಮಾಡಿದಾಗ 41,95,250 ಆಯಿತು. ನೆಕ್ಸ್ಟು 2, 3, 4 ಹಾಕಿದ್ದೀನಿ. ಮತ್ತು ರೀಇನ್ಶೂರೆನ್ಸ್ ಇರ್ರಿಕವರಬಲ್ ಅಂತ ಹೇಳ್ಬಿಟ್ಟು ಇದು ಎಕ್ಸ್ಪೆನ್ಸ್. ಇದು ಇರ್ರಿಕವರಬಲ್ ಅಂದರೆ ಬರಲ್ಲ, ಹಾಗಾಗಿ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದ್ದೀನಿ ನಾನು. ಮತ್ತು ಇನ್ಕಮ್ ಟ್ಯಾಕ್ಸ್ ಅದು ಕೂಡ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಇದು ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಬಂದಿದ್ರೆ ಮಾತ್ರ ಡಿವಿಡೆಂಡ್ ಒಳಗಡೆಗೆ ಮೈನಸ್ ಮಾಡಿ ಹಾಕ್ತಿದ್ರಿ. ಲಾಸ್ಟ್ ಪ್ರಾಬ್ಲಮಲ್ಲಿ ಮಾತ್ರ ಮಾಡಿದ್ದೀವಿ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ಓಕೆ, ಟೋಟಲ್ ಏದಾಯಿತು. ಟೋಟಲ್ ಬಿ ಇಷ್ಟು ಅಮೌಂಟ್ ಬಂದಿದೆ. ಸರ್ಪ್ಲಸ್ ಅಂದರೆ ಎ ಮೈನಸ್ ಬಿ ಮಾಡಿದರೆ 29,28,200 ಬಂತು. ಅದರಲ್ಲಿ ಅಪ್ರೋಪ್ರಿಯೇಷನ್, ಡಿವಿಡೆಂಡ್ ಪೇಯ್ಡು, ಜನರಲ್ ರಿಸರ್ವ್ ಎರಡೂ ಕೊಟ್ಟಿಲ್ಲ. ಸೊ ಹಂಗಾಗಿ ಡ್ಯಾಶ್ ಹಾಕಿ ಟೋಟಲ್ ಇದೇ ಅಮೌಂಟನ್ನು 29,28,200 ಅಂತ ಹಾಕಿದ್ದೀನಿ. ಈ ಅಮೌಂಟಿಗೆ ಏನಂತ ಹೇಳಬೇಕು ಅಂದರೆ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂತ ಹೇಳ್ತಿರಲ್ವಾ. ಸೊ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದೀರಾ. ಮತ್ತು ರಿವ್ಯಾಲ್ಯೂಷನ್ ಕೂಡ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಕಾಣಿಸ್ತೈತಲ್ಲ, ರಿವ್ಯಾಲ್ಯೂಷನ್ ಪ್ರಿಪರೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ನಿಮಗೆ ಗೊತ್ತಿದೆ. ಪರ್ಟಿಕ್ಯುಲರ್ಸ್ ರುಪೀಸ್ ಇದು ಲಯಬಿಲಿಟೀಸ್ ರುಪೀಸ್, ಈ ಕಡೆಗೆ ಅಸೆಟ್ಸ್ ರುಪೀಸ್ ಅಂತ ಹಾಕ್ತೀರಾ. ಭಾಳ ಇಂಪಾರ್ಟೆಂಟ್ ಇವು ಹೆಡ್ಡಿಂಗು. ಸೊ ಹಂಗಾಗಿ ಅದು ಹಾಕಿದ್ದೀರಾ ರುಪೀಸ್. ಲೈಫ್ ಅಶ್ಯೂರೆನ್ಸ್ ಫಂಡ್ ಫಸ್ಟೇ ಬರ್ಕೊಳ್ಬೇಕಲ್ವಾ, 50 lakh ಕೊಟ್ಟಿದ್ದಾರೆ. ಮತ್ತು ಸರ್ಪ್ಲಸ್ ಅಂದರೆ ಇಲ್ಲಿ ನಮಗೆ ರೆವಿನ್ಯೂ ಅಕೌಂಟ್ ಪ್ರಿಪರೇಷನ್ ಮಾಡೋಕ್ಕೆ ಹೇಳಿರೋದ್ರಿಂದ ಮಾತ್ರ ಈ ಸರ್ಪ್ಲಸ್ ಬರುತ್ತೆ.
ನೇರವಾಗಿ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಬಂದರೆ ಇದೇನು ಬರೋದಿಲ್ಲ. ಇದು ರೆವಿನ್ಯೂ ಅಕೌಂಟ್ ಪ್ರಿಪರೇಷನ್ ಮಾಡಕ್ಕೆ ಹೇಳಿರೋದ್ರಿಂದ ಇಲ್ಲಿ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಮಾಡ್ಬೇಕು ತಾನೆ ಹಂಗಾರೆ. ಸೊ ಈ ಅಮೌಂಟನ್ನು ಇಲ್ಲಿ ಹಾಕಿದ್ದೀರಾ 29, 28, 200 ಇವೆರಡು ಟೋಟಲ್ ಮಾಡಿ ಇಲ್ಲಿ ಬರೀತೀರಾ. ಇಲ್ಲಂತೂ ನೆಟ್ ಲಯಬಿಲಿಟಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ನೆಟ್ ಲಯಬಿಲಿಟೀಸ್ 46,50,000 ಹಾಕಿದ್ದೀನಿ. ಟೋಟಲ್ ಏನಾಗಿದೆ 79,28,200 ಈ ಕಡೆಗೆ ಹಾಕಿದ್ದೀನಿ. ಇದರಲ್ಲಿ ನೆಟ್ ಲಯಬಿಲಿಟೀಸ್ ಅನ್ನು ಮೈನಸ್ ಮಾಡಿದಾಗ 32, 72, 200 ಬಂತು. ಇದಕ್ಕೆ ಸರ್ಪ್ಲಸ್ ಅನ್ನೇ ಇದು ಬ್ಯಾಲೆನ್ಸಿಂಗ್ ಫಿಗರ್. ಸೊ ಹೀಗೆ ಇದನ್ನ ಸಾಲ್ವ್ ಮಾಡ್ತೀರಾ. ಓಕೆ, ರೆವಿನ್ಯೂ ಅಕೌಂಟ್ ಪ್ರಿಪರೇಷನ್ ಮಾಡೋಂಥದ್ದು ಮತ್ತು ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅವೆರಡು ಪ್ರಿಪರೇಷನ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು. ಇಷ್ಟು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯಾವುದು ರೆವಿನ್ಯೂ ಅಕೌಂಟು ಯಾವುದ್ರ ಮೇಲೆ, ಲೈಫ್ ಇನ್ಶೂರೆನ್ಸ್ ಮೇಲೆ ಆಯಿತು, ಜನರಲ್ ಇನ್ಶೂರೆನ್ಸ್ ಮೇಲೆ ಮಾಡೋದು ಹೇಗೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್.